ಗಜಮುಖ ಇವೆಂಟ್ಸ್ ವತಿಯಿಂದ ಗಿರಿಜಾಶಂಕರ ಸಭಾಭವನ ಸೊರಬದಲ್ಲಿ 10, 11, 12 ಹಲಸು ಮೇಳ ಮಾಡಿದ್ದೀವಿ. ಹಲಸು ಮತ್ತೆ ಸ್ವದೇಶಿ ಮೇಳ. ನಿಮ್ಗೆ ಇಲ್ಲಿ ಹಲಸಿನ ಗಿಡಗಳಾಗ್ಲಿ, ಮಾವಿನ ಗಿಡಗಳಾಗ್ಲಿ, ವೆರೈಟಿ ಆಫ್ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಬೀಜಗಳು ಸಿಗುತ್ತೆ. ಅದಲ್ಲದೆ ನಿಮಗೆ ಹಲಸಿನ ಹಣ್ಣಿನ ವಿವಿಧ ಖಾದ್ಯಗಳು, ಕಬಾಬ್ ಇರ್ಬೋದು, ಹಲಸಿನ ಹಣ್ಣಿನ ಜಿಲೇಬಿ ಇರ್ಬೋದು, ಹೋಳಿಗೆ ಇರ್ಬೋದು, ಜ್ಯೂಸು, ಮಾವಿನಕಾಯಿದು ಜ್ಯೂಸು ಎಲ್ಲ, ಮಾವಿನಕಾಯಿ ಐಸ್ ಕ್ರೀಮು, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಅದಲ್ಲದೆ ನಿಮಗೆ ಸ್ವದೇಶಿ ಐಟಮ್ಗಳು ನೇರ ಐಟಮ್ ಉತ್ಪಾದಕರಿಂದ ಡೈರೆಕ್ಟ್ ಗ್ರಾಹಕರಿಗೆ ಅದು ಸಿಗುತ್ತೆ. ಬನ್ನಿ, ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬನ್ನಿ. ಇಲ್ಲಿ ಸೊರಬದ ಗಿರಿಜಾಶಂಕರ ಸಭಾಭವನದಲ್ಲಿ ಸಿದ್ದಾಪುರದ ಗಜಮುಖ ಇವೆಂಟ್ಸ್ ಅನ್ನುವಂಥವ್ರು ಒಂದು ಹಲಸಿನ ಮೇಳ ಅನ್ನುವಂತಹ 3 ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಹಲಸಿನ ಖಾದ್ಯಗಳಾದಂತಹ ಇತರೆ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ಸೊಗಸಾಗಿ, ಸವಿಯಾಗಿ, ರುಚಿಯಾಗಿದೆ. ಎಲ್ಲವನ್ನು ನೋಡ್ಕೊಂಡು ಬಂದೆ. ಹಾಗೆ ದಿನನಿತ್ಯಕ್ಕೆ ಬಳಸುವಂತಹ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಸೊರಬದಲ್ಲಿ ಇದು ಬೇರೆ ಬೇರೆ ಸಮಯದಲ್ಲಿ ನಡೆದಿತ್ತು, ಆದ್ರೆ ಹೊರಭಾಗದಿಂದ ಬಂದು ನಮ್ಮಲ್ಲಿ ಈ ಸರಿ ಮೊಟ್ಟ ಮೊದಲನೇ ಬಾರಿಗೆ ಈ ಹಲಸಿನ ಮೇಳವನ್ನ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಬಂದು ಭೇಟಿ ಕೊಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಜವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. ಹಾಗೆ ತಿಂಡಿ ತಿನಿಸುಗಳಿರ್ಬಹುದು, ಗಿಡಗಳ ಮಾರಾಟ ಹಾಗೂ ಪ್ರದರ್ಶನಗಳನ್ನು ಇಟ್ಟಿದ್ದಾರೆ. ಹಲವಾರು ರೀತಿಯ ಗಿಡಗಳು ಸಿಗ್ತಾ ಇದೆ, ತಗೊಳ್ಬಹುದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮ ಸೊರಬದಲ್ಲಿ ಯಶಸ್ವಿ ಆಗ್ಲಿ, ಮತ್ತೊಮ್ಮೆ ಹೀಗೆ ನಡೀತಾ ಇರ್ಲಿ ಅಂತ ಹೇಳ್ತಾ ಇದ್ದೇನೆ. ನಮ್ಮ ಸೊರಬದಲ್ಲಿ ಗಜಮುಖ ಇವೆಂಟ್ಸ್ ಇವ್ರ ಕಡೆಯಿಂದ ಹಲಸು ಮೇಳನ ತುಂಬಾ ಅದ್ದೂರಿಯಾಗಿ ನಮ್ಮ ಸೊರಬದಲ್ಲಿ ನಡೆಸ್ತಾ ಇರೋದು ನಮಗೆ ತುಂಬಾ ಖುಷಿಯಾಗಿದೆ. ಇವತ್ತಿಂದ ಇನ್ನು 2 ದಿವಸ ಈ ಕಾರ್ಯಕ್ರಮ ನಡೀತೆ ಅಂತ ಹೇಳಿದ್ದಾರೆ. ಹಾಗೆ ಫಸ್ಟ್ ಡೇನೆ ತುಂಬಾ ಜನ ಅಂದ್ರೆ ತುಂಬಾ ಜನ, ಅಷ್ಟು ಜನ ಬಂದು ಇಲ್ಲೆಲ್ಲ ವೆರೈಟಿ ಹಲಸು ತಿನಿಸುಗಳನ್ನ ಖರೀದಿ ಮಾಡ್ತಿದ್ದಾರೆ. ನಾವು ಬರೀ ಹಲಸು ಮೇಳದಲ್ಲಿ ಹಲಸಿನ ಹಣ್ಣು ಅಷ್ಟೇ ಸಿಗುತ್ತೆ ಅಂತ ಮಾಡಿದ್ದೆ, ಬಟ್ ಇಲ್ಲಿ ಅದೊಂದೇ ಅಲ್ಲ, ಸ್ವದೇಶಿ ವಸ್ತುಗಳು ತುಂಬಾ ಹಲವಾರು ವೆರೈಟಿ ವಸ್ತುಗಳನ್ನ ಇಲ್ಲಿ ತಂದು ಸೇಲ್ಗೆ ಇಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಸೊರಬದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ಇಲ್ಲೆಲ್ಲ ತುಂಬಾ ಜನಕ್ಕೆ ಈ ಒಂದು ಕಲ್ಚರ್ ಗೊತ್ತಿಲ್ಲ. ಈ ತರ ಒಂದು ಮೇಳಗಳನ್ನ ಮಾಡಂತದ್ದು ತುಂಬಾ ಖುಷಿ ಆಯ್ತು. ಇದೊಂದು ಹೊಸ ವೆರೈಟಿ ಆಗಿರ್ತಕ್ಕಂಥ ಒಂದು ಹಲಸಿನ ಮೇಳ ಮಾಡಿರೋದು ತುಂಬಾ ಖುಷಿಯಾಗಿದೆ. ತುಂಬಾ ಜನ ಭಾಗವಹಿಸ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಕೂಡ ಇನ್ನು ನಾಳೆ ಬರ್ತೀವಿ ನಾವು. ಇವತ್ತು ನಾನು ಒಬ್ಬನು ಬಂದಿದ್ದೀನಿ. ನೀವು ಕೂಡ ನಿಮ್ ಫ್ಯಾಮಿಲಿನ ಪ್ರತಿಯೊಂದು ಹಳ್ಳಿಯಿಂದನೂ ಕರ್ಕೊ ಬನ್ನಿ. ಅದೊಂದೇ ಅಲ್ಲ, ನಮ್ಮ ಹಳ್ಳಿ ಜನರಿಗೆ ಮೇನ್ ಆಗಿ ಹಲಸಿನ ಹಣ್ಣು, ನಮ್ಮ ಮಲೆನಾಡಲ್ಲಿ ಹಲಸಿನ ಮರದ ವಿಶೇಷತೆನೆ ಬೇರೆ. ಹಲಸಿನ ಹಣ್ಣು ತಿನ್ನೋದು, ಅದು ಹಲಸಿನ ಹಣ್ಣು ಸೀಸನ್. ಗಿಡಗಳು ಇರ್ತವೆ, ಬಟ್ ಹಲಸಿನ ಹಣ್ಣು ತಿನ್ನಲ್ಲ. ಬಟ್ ಅಷ್ಟು ಹಲಸಿನ ಹಣ್ಣಿನಲ್ಲಿ ಏನೇನ್ ವೆರೈಟಿ ಮಾಡಬಹುದು ಅನ್ನೋದನ್ನ ಇವರು ತೋರಿಸ್ಕೊಡ್ತಿದ್ದಾರೆ. ನಮ್ಮ ಹಳ್ಳಿ ಜನನು ಕೂಡ, ನಮ್ಮ ರೈತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರತಿಯೊಂದು ಹಳ್ಳಿಯಿಂದನೂ ಭಾಗವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಕಾವ್ಯ ಅಂತ. ನಾವೆಲ್ಲ ಹಲಸಿನ ಮೇಳಕ್ಕಂತ ಬಂದಿದೀವಿ ಗಿರಿಜಾ ಸಭಾಭವನಕ್ಕೆ. ತುಂಬಾ ಚೆನ್ನಾಗಿದೆ ಹಲಸಿನ ಮೇಳ. ನೀವು ಒಂದ್ಸಲ ವಿಸಿಟ್ ಮಾಡಿ, ನೋಡಿ ಹೇಗಿದೆ ಅಂತ ಹೇಳಿ. ತಿನ್ನಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಬೋದು, ನೋಡ್ಬೋದು. ಎಷ್ಟೊಂದು ವೆರೈಟೀಸ್ ಐಟಮ್ಸ್ ಗಳು ಬಂದಿದಾವೆ. ಗೃಹ ಬಳಕೆ ವಸ್ತುಗಳು ಕೂಡ ಬಂದಿದಾವೆ. ಹಾಗೆ ಮನೆಗಳಿಗೆ ನೀಡೋ ಅಂತ ಗಿಡದ ಬುಡಗಳು ಬಂದಿದಾವೆ, ಬಟ್ಟೆಗಳು ಬಂದಿದಾವೆ, ಹಾಗೆ ತಿನ್ನೋ ಅಂತ ವಸ್ತುಗಳು ಬಂದಿದಾವೆ. ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ಗಳು ಕೂಡ ಇದಾವೆ ಇಲ್ಲಿ. ಎಷ್ಟೊಂದು ಜನಸಾಗರ ತುಂಬಿಕೊಂಡಿದೆ. ನೋಡುವಂತ ದೃಶ್ಯ ಇದು. ನೀವು ಒಂದ್ಸಲ ಬನ್ನಿ, ನೋಡಿ, ತಿನ್ನಿ.
ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬನ್ನಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಒಂದ್ಸಲ ವಿಸಿಟ್ ಮಾಡಲಿಕ್ಕೆ. ಸರ್ಬಾದಲ್ಲಿ ಪ್ರಪ್ರಥಮ ಬಾರಿಗೆ ಗಜಮುಖ ಇವೆಂಟ್ಸ್ ಅವರು ನೂತನವಾಗಿ ಈ ಸಲ ಹಲಸಿನ ಮೇಳವನ್ನು ಆಯೋಜಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಎಲ್ಲ ಕಡೆ ತಿರುಗಾಡ್ಕೊಂಡು ಈಗ ನಾನು ಈ ಫುಡ್ ಐಟಮ್ ಹತ್ರ ಬಂದಿದ್ದೀನಿ. ಇಲ್ಲಿ ಅದ್ಭುತವಾಗಿ ಹಲಸಿನಿಂದ ಮಾಡಿದ ಜಿಲೇಬಿಗಳು, ಹೋಳಿಗೆಗಳು ಹಾಗೂ ಇನ್ನು ಅನೇಕ ಖಾದ್ಯಗಳು, ಒಂದರಕ್ಕಿಂತ ಒಂದು ತುಂಬಾ ವಿಭಿನ್ನವಾದ ಖಾದ್ಯಗಳು ಇಲ್ಲಿ ಸಿಗ್ತಾ ಇದೆ. ಮತ್ತು ಇಲ್ಲಿ ಈ ಮಳೆಗಾಲದಲ್ಲಿ ಈಗ ನಾವು ಹೆಣ್ಮಕ್ಳಿಗಂತೂ ಗಿಡಗಳ ಬಗ್ಗೆ ತುಂಬಾ ಆಸೆ. ಈಗ ಹಲಸಿನ ಗಿಡಗಳಾಗಿರ್ಬೋದು, ಇನ್ನಿತರ ಗಿಡಗಳು, ಹೂವಿನ ಗಿಡಗಳು, ಇವು ಇಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ಮತ್ತು ಈ ಸೀಸನ್ ನಲ್ಲಿ ನಾವು ಗಿಡಗಳು ಹಾಕಿದ್ರೆ ಮುಂದೆ ನಮ್ಗೆ 3 ವರ್ಷದಲ್ಲಿ ನಮ್ಮ ಮನೇಲೆ ನಾವು ಹಲಸಿನ ಹಣ್ಣನ್ನು ಬೆಳೆಸಿ ನಾವು ಒಂದು ಹಲಸಿನ ಹಣ್ಣನ್ನು ತಿನ್ನುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಈ ಗಿರಿಜಾ ಸಭಾಭವನದಲ್ಲಿ ಒಳಗಡೆಗೆ ಅದ್ಭುತವಾದಂತ ಮಳಿಗೆಗಳು ಬಂದಿದೆ. ಮಹಿಳೆಯರಿಗಾಗಿ ವಸ್ತ್ರಗಳು, ಚೂಡಿದಾರ, ಸೀರೆಗಳು ಹಾಗೂ ಇನ್ನಿತರ ಗೃಹೋಪಯೋಗಿ ವಸ್ತುಗಳು ಹಾಗೂ ಇನ್ನು ಔಷಧಿಯುಕ್ತ ವಸ್ತುಗಳು, ಇನ್ನಿತರ ವಸ್ತುಗಳು ಇಲ್ಲಿ ಬಂದಿದೆ. ನಾನು ಜಸ್ಟ್ ಈಗ ಬಂದು ಒಂದು 5 ನಿಮಿಷ ಅಷ್ಟೇ ಆಯ್ತು. ಅದರಲ್ಲೇ ಇಷ್ಟೊಂದು ನೋಡ್ಕೊಂಡು ಖುಷಿ ಪಟ್ಟಿದ್ದೀನಿ. ನೀವು ಸರ್ವ ಜನತೆಯರು ಎಲ್ಲರೂ ಬಂದು ಈ ಅವಕಾಶಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಇದನ್ನ ಸವಿಯಬೇಕು ಮತ್ತು ಈ ಆಹಾರವನ್ನು ತಿಂದು ಮತ್ತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗೂ ದಯಮಾಡಿ ಎಲ್ಲರೂ ಬನ್ನಿ. ಹಾಗೂ ಮತ್ತು ಹಪ್ಪಳಗಳು, ಸಂಡಿಗೆಗಳು, ಇನ್ನಿತರ ವಸ್ತುಗಳು, ಮತ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ, ಅಷ್ಟೊಂದು ವಸ್ತುಗಳು ಬಂದಿದೆ. ಹಾಗೂ ಇದು ಚಕ್ಲಿ, ಇದು ಕಾರ್ನ್ಗಳು, ಐಸ್ ಕ್ರೀಮ್ಗಳು, ಮಕ್ಕಳಿಗಂತೂ ತುಂಬಾ ಇದು ಹೊಸದಾಗಿ ಶ್ರೀ ಬ್ರಾಹ್ಮಿ ಫ್ರೆಶ್ ನಿಂಬು ಸೋಡಾ, ಇದು ಅಂತೂ ತುಂಬಾ ಟೇಸ್ಟ್ ಆಗಿದೆ. ಬನ್ನಿ, ಸವಿಯಿರಿ ಹಾಗೂ ತಾವು ಒಂದು ಈಗ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.